ಕೃಷ್ಣ, ದೀನದಯಾನಿಧಿ, ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನಿಂದ ಪರಿತಪಿಸಲ್ಪಟ್ಟೇನೆ. ನನ್ನ ಕೈದ ಪತಿಗಳು ಭೋಗ್ಯ ವಸ್ತುವಂತೆ ದೂರದಲ್ಲಿ ಸೋತರು. ತುಂಬಿದ ರಾಜಶರ್ಮೆ ಸರ್ವರ ಮುಂದೆ ಅಪಮರಿಸಲಾದರು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆ ಎಂದೇ ಕಾಡಿಂದ ಕಾಡಿಗೆ ಅರ್ಧಂತೂ ಆಯಿತು. ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನಾದರೂ ನನ್ನ ಸಂತಾಪ ಕಳೆದುವುದವೆಂದರೆ ನನ್ನ ದುರಾದೃಷ್ಟ. ಎಲ್ಲವೂ ನಾಶವಾಯಿತು. ನಾನು ಬದುಕಿ ಪ್ರಯೋಜನವಾಗುವೆನು ದೇವಾ. ಪ್ರಿಯತಮೆ, ಪಾಂಚಾಲಿ ಇವಳೇಕೆ ಚಿಂತಾಮಗ್ನಳಾಗಿ ನಿಂತಿರುವಳಲ್ಲ? ಕಾಂತೆ ಶಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗುವುದೇಕೆಲೆ? ಕಾಂತೆ ಶಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗುವುದೇಕೆಲೆ? ಪಾಂಡು ಪುತ್ರರ ಪತಿಯಾಗಿ ನೀ ಪಾಂಡು ಪುತ್ರರ ಪತಿಯಾಗಿ ನೀ ಚಂಡ ಚಿಂತೆಯಿಂದ ಕಡುಕೋಪದಿಂದ ದುಡುಕುವೇಕೆ ಕೊಮ್ಮಲ್ಲಾಂಗಿಯೇ? ಕಡುಕೋಪದಿಂದ ದುಡುಕುವೇಕೆ ಕೊಮ್ಮಲ್ಲಾಂಗಿಯೇ? ಕಾಂತೆ ಶಾಂತೆ ವರಧೀರನಾಗಿ ವರ ಪತ್ನಿಯಾಗಿ ಮರುಗುವುದೇಕೆಲೆ? ಪಾಂಚಾಲಿ, ಏಕೆ? ಏನಾಗಿತು? ನಿಷ್ಕರ್ಣವಾಗಿ ಹೇಳುತ್ತಿರುವೆಯಲ್ಲ, ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಹೇಳುವಿಗೆ ಒಂದಲ್ಲ 10 ಕಾರಣಗಳು ಇರುವು. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ತನ್ನ ಆತ್ಮ ಗೌರವವನ್ನು ಉಳಿಸುವುದಕ್ಕಾಗಿ ಪರರ ಆಶ್ರಯ ಛೇವಿದಾತ. ಇಂಥ ಶ್ರೀ ಜಾತಿಯನ್ನು ಹೇಗೆ ತಾನೇ ದೇವಾ? ಅಳಬೇಡ ಪಾಂಚಾಲಿ, ಸ್ತ್ರೀಯರು ಪರಾಧೀನತೆಯನ್ನು ನಮ್ಮ ಸಮಾಜದ ನಿಯಮವಲ್ಲ, ಭಗತ್ ರೂಪರಾದ ಋಷಿಗಳ ಆಜ್ಞೆ. ಏನು? ಪತ್ನಿಯನ್ನು ದೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ನಿಯಮಗಳವೆ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಅಳಬೇಡ, ಅಣ್ಣನ ಮಾತನ್ನು ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯನ್ನು ಸಾಯೋ ತನಕ ಬಿಟ್ಟಿದ್ದಲ್ಲ. ಅಣ್ಣನ ಅಪರಾಧವನ್ನು ಕ್ಷಮಿಸು ಅಂತ ನಾನು ಎಷ್ಟು ಸಾರಿ ನಿನ್ನಲ್ಲಿ ಬೇಡಿಕೊಳ್ಳಲಿಲ್ವೇ? ಆಗಿದ್ದು ಆಗಿ ಹೋಯ್ತು, ಅದನ್ನು ಮರ್ತು ಬಿಡು. ಈ ದಿನ ದುಃಖಿಸಲು ಕಾರಣವೇನು? ತಿಳಿಸುವೇನು, ಆದರೆ ಅದರಿಂದಾಗೋ ಪ್ರಯೋಜನವೇನು? ತಾವೆಷ್ಟೇ ಆದರೂ ಅಣ್ಣನ ಆಧಾರಕರಲ್ಲವೇ? ಅದು ಇಂದಿನ ಮಾತು. ಈಗ ನಾನು ಯಾರ ಆಧಾರಕನಲ್ಲ. ಹಾಗಾದ್ರೆ ಹೇಳುವೆನು ಕೇಳಿ. ನಾನು ಈ ದಿನ ಅಷ್ಟಿನಾಂಬೆಯ ಪೂಜೆ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ನನ್ನ ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮನ ಬಿಡಲು ದೂತನ ಕಳಿಸಿರುವರು. ಇನ್ನೇನೋ ಸಂಧಿ ಆಗುವುದು. ಈಗಲಾದರೂ ನಿನ್ನ ಬಿಸಿದ ದೇಶರಾಶಿ ಕಟಿಕದಲ್ಲಿ ನಕ್ಕಳು ಪ್ರಿಯ. ಏನು? ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಜವಾಯಿತು. ಗೋಪಿಕಾಂಗಿರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ಭಾವಿಸಿದರು. ಅದಿರಲಿ, ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೊಂದು? ನಾನು ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೆಂದು ಸ್ವಾಮಿ. ಬಾಪು ಪಾಂಚಾಲಿ, ಬಾಪು, ಒಳ್ಳೆ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವ್ಯಾ.
ನೀನು ನಮ್ಮಗಳ ಸಂಗಡ ಕದನವಾಡುವುದರಲ್ಲಿಯೂ ಚತುರತೆಯಿಂದ ಮುಗಿಸಿದೆ ಎಂದು ಭಾವಿಸಿದ್ದೇನು. ಹೌದೇ ಹೀಗೆ ಜಾಣೆ ಬಲ್ಲು ಜಾಣೆ ಮುದ್ದಾಡುವೆನು ಬಾರಿ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರಿ. ಬೇಸಿ ಕುರುಕುಲ ಅದಮರ ಕೆಣಕುತ್ತರನ್ನದು ಕುರು ವಂಶವನ್ನೇ ನಾಶವಗೈವೆ. ಕುರುಕುಲ ಅದಮರ ಕೆಣಕುತ್ತರನ್ನದು ಕುರು ವಂಶವನ್ನೇ ನಾಶವಗೈವೆ. ಕುರುಳ ದುಶಾಸನ ಕೊಡಲನ್ನು ಬಗೆದು, ಕುರುಳ ದುಶಾಸನ ಒಡಲನ್ನು ಬಗೆದು ಹೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಹೆಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಏ ಸಭೆಯ ಪರಿಭವ ಮರೆಯುವುದೇನೆ, ಕೈದ ಶಪಥವನ್ನು ಮರೆಯುವುದೇನೆ. ಸಭೆಯ ಪರಿಭವ ಮರೆಯುವುದೇನೆ, ಕೈದ ಶಪಥವನ್ನು ಮರೆಯುವುದೇನೆ. ಚಿಂತಿಪು ದೇಶಕ್ಕೆ ಕೃಪದಕ್ಕೂ ವರಿಯೇ, ಚಿಂತಿಪು ದೇಶಕ್ಕೆ ಕೃಪದಕ್ಕೂ ವರಿಯೇ. ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ, ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ, ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ. ಜಾಣೆ ಬಲು ಜಾಣೆ ಮುದ್ದಾಡುವೆನು ಬಾರೆ. ಪ್ರೇಯಸಿ, ಈ ನನ್ನ ತೊಡೆಯ ಮೇಲೆ ಕುಳಿತುಕೋ ಬಾ. ಸಮಯವಿದೆ
ಪ್ರಾಣೇಶ್ವರ, ಪ್ರಾಣೇಶ್ವರಿ, ಆ ಕೌರವನ ಶಿರಸನ್ನು ಧರೆಗೆ ಎಂದಿಗೆ ಉಳಿಸುವರೋ ಅಂದು ಪ್ರಾಣೇಶ್ವರ ಪ್ರಾಣೇಶ್ವರಿ, ಚೆಲ್ಲುತ್ತ ಸೇರುವೆ. ಕಾಂತೆಯ ಯಾವಾಗ ಕಾಂತೆಯ ಪ್ರಾಣೇಶ್ವರ ಪ್ರಾಣೇಶ್ವರಿ, 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 ಪ್ರಾಣೇಶ್ವರ ಸ್ವಾಮಿ, ಪ್ರಿಯತಮೆ, ನೆನಪಿದೆಯೇ ಹಿಂದೆ ಒಂದು ದಿನ ಈ ಬಿಚ್ಚಿದ ಕೇಶ ರಾಶಿಯನ್ನು ನೋಡಿ ಕುರುಕುಂದಗಳ ರಾತ್ರಿ ಎಂದು ಸಂಬೋಧಿಸಿದಿರಿ, ಮತ್ತೆ ಹೇಳಿದಿರಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞೆ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿದ ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯಲ್ಲ ನಾನು. ಹೇಳುವುದು ಮಾತ್ರವಲ್ಲ, ಹಾಡಿದಂತೆ ಮಾಡಬೇಕು, ಅದೇ ನನ್ನ ಇಚ್ಛೆ. ಏನು ಮಾಡಲಿ? ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಟೋದಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನೇ ಆತುರದಿಂದ ನಿರೀಕ್ಷಿಸುತ್ತಿದ್ದೇನೆ. ಧರ್ಮಪರಾಯಣನಾದ ಯದುಷ್ಠರನು ದುರ್ಯೋಧನ ಅನಂತ ಅಪರಾಧವನ್ನು ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ಮೂಲ ಕೌರವನ ಬಾಳ ಗಳಿಸಿವೆ ತಾಳು ತಾಳು ಶುಭ ಪತಿಯೇ. ಮೂಲ ಕೌರವನ ಬಾಳ ಗಳಿಸಿವೆ ತಾಳು ತಾಳು ಶುಭ ಪತಿಯೇ. ಸೈ ಈ ಪರಿಯನು ದುರದೋಳ್ ಸೈ ಈ ಪರಿಯನು. ದುರದೊಳಗೆಲ್ಲ ಕುರುಕುಲವನ್ನು ಸದಬಡಿಯುವೆನು ಕಾಂತೆ. ದುರದೊಳಗೆಲ್ಲ ಕುರುಕುಲವನ್ನು ಸದಬಡಿಯುವೆನು ಕಾಂತೆ. ದುರಳ ಕೌರವನ್ನು ಸೀಗಲು ಬಗೆವೆನು. ದುರಳ ಕೌರವನ್ನು ಸೀಗಲು ಬಗೆವೆನು. ಸೈ ಈ ಪರಿಯನು ದುರದೊಳ್ ಸೈ ಈ ಪರಿಯನು. ನೋಡೋಣ. ಆಗಲೇ ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸಿದ್ದಾನೆ. ಹೌದು, ಅದನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರೂ ಸತ್ತರಲ್ಲ. ಹೌದು ಪಾರ್ಥ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಸಹೋದರ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ನನ್ನ ಬಿರುಗೂದಲು ತಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡುವುದಲ್ಲ ಪ್ರಿಯ? ಆಗ್ರದ ಸರಿಯಾದ ಸಮಯಕ್ಕೆ ಬಂದೆ. ನನಗೆ ಯಾರ ಮೇಲೆಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿರುವೆನು. ನಿಮ್ಮಿಬ್ಬರ ಸಮ್ಮುಖದಲ್ಲಿ ಆ ಮಾತನ್ನು ಹೇಳುವೆನು, ಕೇಳು. ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಾಗಿರಬಹುದು. ಆದರೆ ಈ ದಾಸ್ಯಾವೃತ್ಯವನ್ನು ಪಾಂಡವರ ಕಳಂಕ ಎಂದು ಭಾವಿಸಿದ್ದೇನೆ. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡುವುದು. ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿ. ಈ ಅಪಮಾನವು ನೀವು ಸಹಿಸಬಹುದು. ನಾನು ಇನ್ನೊಂದು ಗಳಿಗೆಯು
ಸಹಿಸತಕ್ಕವನಲ್ಲ. ನಿಮ್ಮ ಅನುಮತಿಯೇನಾಗಲಿ ಅರ್ಜುನನ ಸಹಾಯವನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಕುರುಕುಲವೆಲ್ಲವನ್ನು ಸರ್ಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ಸ್ವಾತಂತ್ರ್ಯಂತೆ ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಸಹೋದರ ಭೀಮಸೇನ, ಶಾಂತನಾಗು. ನನ್ನಲ್ಲಿ ಕೋಪವೇ ತಮ್ಮ. ಶಾಂತನಾಗು. ಕೋಪ ಮಾಡಬೇಡಣ್ಣ. ಧರ್ಮಜನು ನಮ್ಮೆಲ್ಲರಿಗೆ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಪಾಂಚಾಲಿ, ಧರ್ಮದ
ಧರ್ಮವೆಂದು ಕ್ಷತ್ರಿಯ ಧರ್ಮವನ್ನು ಮರೆಯುವುದು ತಮಗೆ ಉಚಿತವಲ್ಲವೇ ಪ್ರಿಯ? ದ್ರೌಪದಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯವು. ಯುದ್ಧವು ಎಂತ ಘೋರ ಕರ್ಮವೆಂದು ನಿನಗೆ ತಿಳಿದಿಲ್ಲ ಪಾಂಚಾಲಿ. ನಾವುಗಳು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಒಂದು ದಿನ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ಎದರಿ ಶಾಂತಿ ಸಂಧಾನಕ್ಕಾಗಿ ಸಕಲ ಪ್ರಯತ್ನ ಪಟ್ಟೆನೋ ಪಾಂಚಾಲಿ. ರಾಜೇಂದ್ರ, ದೌಮ್ಯನು ಸಂಧಿയെ ಕಳಿಸಿ ಅಪಮಾನ ಹೊಂದಿರಿ. ಕುಲಪುರಿಯಾವತನ್ನು ಕಳಿಸಲು ಮದುವೆ ಯಾವುದೆಂಬ ಪರಿಜ್ಞಾನವೂ ತಮಗಿಲ್ಲದೇ ಹೋಯಿತು. ಅದಕ್ಕೆ ಆ ದುರ್ಯೋಧನ ತಕ್ಕ ಉತ್ತರವನ್ನೇ ಕೊಟ್ಟಿರುವನು. ಪುನಃ ಶ್ರೀಕೃಷ್ಣ ಪರಮಾತ್ಮನು ಅಪಮಾನಗೊಳ್ಳದೆ ಚಿಂತೆಯಾಗಿರುವುದು. ಏನೇ ಈ ಕೋಲಾಹಲ? ಜಯ ಜಯ ಶ್ರೀಕೃಷ್ಣ, ಜಯ ಜಯ ಯದುಪತಿ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪುರುಷ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ನಿಲ್ಲಿ. ಅದೋ ನೋಡಿ, ರಾಜ್ಯಸಭೆಯಿಂದ ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವರು. ಅವರಿಂದ ವಿಚಾರವು ತಿಳಿದು ನಂತರ ತಮ್ಮ ಇಷ್ಟವಂತೆ ಮಾಡಿ. ಪಾಂಡಪುತ್ರರ ಪ್ರಣಾಮಗಳು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಹೋದ ಕೆಲಸವೇನಾಯಿತು? ಹೋದವರಾರು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರವು ನಡೆಯಿತೆ. ಅರ್ಜುನ, ನಾನಿನ್ನು ಹೋಗುವೆನು. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗಾಗುವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪುರುಷ ವರ್ತನೆ ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ನಿಲ್ಲಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯೂ ಮುಗಿದುವುದು. ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾವು ನಿರೀಕ್ಷಿಸಿದಂತೆ ನಡೆಯಿತು. ನಾನಿನ್ನು ನನ್ನನ್ನು ತಡೆಯಬೇಡ ರುಕ್ಮಿಣಿಪತಿ. ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿಯಾಗಿದೆ. ನಾನು ಹೋಗಿದ್ದುದು ಅದಕ್ಕಾಗಿ ಅಲ್ವೇ ಭೀಮಸೇನ? ಕೃಷ್ಣ, ಚೆನ್ನಾಗಿ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸದ ನೆಪದಲ್ಲಿ ಅರ್ಜುನನ್ನು ಬಳೆಯನ್ನು ತೊಟ್ಟನು. ಈಗ ಸಂಧಿಯ ನೆಪದಲ್ಲಿ ನಮ್ಮವರಿಗೆ ಸೀರೆ ನುಡಿಸಲು ಅಪೇಕ್ಷಿಸಿದೆಯಾ? ಯಾದವಾಗ್ರಣಿ, ಈ ಪಾಂಡುಪುತ್ರರ ಮೇಲೆ ನಿನಗೇಕೆ ಇಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಷಯ ಹೊಂದಿರುವುದು. ಏನು? ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಕೃಷ್ಣ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಮ್ಮ ಸಂದೇಶವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಶಲ್ಯ ಮುಂತಾದವರು. ಆ ದುರ್ಯೋಧನ ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವರ್ತನೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆ ಆಗಿತೋ ಕೃಷ್ಣ? ಅದನ್ನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪುರುಷ ಫಲವನ್ನು ನೀವೇ ಭಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞ ಸೈನಿ, ದುರುಳ ಕೌರವರನ್ನು ಮರಣಗಳಿಸದೆ ಧರೆಯಲ್ಲಿರಲು ಬಿಡುವೆನು. ದುರುಳ ಕೌರವರನ್ನು ಮರಣಗಳಿಸದೆ ಧರೆಯಲ್ಲಿರಲು ಬಿಡುವೆನೆ. ನರನರವರ ರಕ್ತಪಾನ ಮಾಡದಿರುವೆನೆ. ರಣದೊಳಗಡೆ ರಕ್ತಪಾನ ಮಾಡದಿರುವೆನೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ. ಪಾದರಲ್ಲಿ ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಡಿ ಮುಟ್ಟಿದವರ ಮೆಟ್ಟಿಕೊಳ್ಳುವೆ. ಪಾದದಲ್ಲಿ ಮೆಟ್ಟಿಕೊಳ್ಳುವೆ. ಗರ್ವದಿ ತೊಟ್ಟಿದವರ ಕುಟ್ಟಿಕೊಳ್ಳುವೆ. ಕಡೆಯಲ್ಲಿ ಕುಟ್ಟಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯಲ್ಲಿರಲು ಬಿಡುವೆನೆ. ರಣದಳವಳ ರಕ್ತಪಾನ ಮಾಡದಿರುವೆನೆ. ರಣದಳವಳ ರಕ್ತಪಾನ ಮಾಡು.
ನೀನು ನಿರಾಶಲಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸದೇ ಬಿಡೆನು. ಭೀಮಸೇನ, ನೀನು ನಿಜವಾಗಿಯೂ ವಿಡಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ನೀನು ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ನೀನು ಈ ಸಂಧಿಯು ನನಗೆ ಒಪ್ಪದು. ನಿನಗೊಪ್ಪ ವಿಚಾರ ಹೊಂದಿರುವುದು ಏನು? ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ಆ ದುರ್ಯೋಧನನ ಸಂದೇಶ, ಅದರ ಉದ್ದೇಶವು ಸಂಧಿಯಾಗಿರಬಹುದು. ಹೇಳು ಕೃಷ್ಣ, ಅದೇನು ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳ. ಇಲ್ಲ, ನಿಂತಲ್ಲಿಯೇ ಇಲ್ಲ ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇದೇನು ಪರ್ಯಾಸವೇ ಕೃಷ್ಣ? ಇದು ಪರಿಹಾಸ್ಯ ಅಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ನನ್ನ ಬದಿ ಕೈಕಟ್ಟಿ ಕುಳಿತುಕೋ, ಆಗ ತಿಳಿಸುವನು ಪ್ರಿಯವಾದ ಸಂದೇಶವನ್ನು. ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೇನು. ಈಗಲಾದರೂ ಆ ಸಂದೇಶ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ. ಓ, ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಹಾ, ಆಗಲಿ. ಎಲ್ಲಿ? ಈ ಗದೆಯನ್ನು ಸ್ವಲ್ಪ ದೂರವಾಗಿ ಕೊಡು. ಅರ್ಜುನ, ಈ ಗದೆಯನ್ನು ನಿನ್ನ ಬಳಿ ಇಟ್ಟುಕೋ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯಾ? ಅಣ್ಣ, ನಿನ್ನ ಮಾತಿಗೆ ನಾನು ಪ್ರತಿ ಹೇಳಿದ್ದೇನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು, ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಯಾಜ್ಞಸೇನಿ, ಇದು ಪರಿಹಾಸ್ಯವಲ್ಲ. ನೀನು ಶತ್ರುಗಳ ಎಡೆಮುಡಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪರಿಣಿತಿಯಂತೆ. ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕರಗಳನ್ನು ಬಂಧಿಸು. ಈಗ ಸಮಾಧಾನವಾಯಿತು. ಈಗ ಕೇಳಿರಿ ಎಲ್ಲರೂ. ಈಗ ಭೀಮನನ್ನು ಬಂಧಿಸಿರುವ ಹಗ್ಗವು ರಾಜಸಭೆಯಲ್ಲಿ ಈ ದಿನ ನನ್ನ ಅಂಗಾಂಗಗಳನ್ನು ಬಂಧಿಸಲನುವಾಗಿತ್ತು. ಮಾಡಿದರು? ಏನು ಕೃಷ್ಣ, ಏನು ಹೇಳಿದೆ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರು ಯಾರು? ದುರಾತ್ಮರು. ಮತ್ತಿನ್ಯಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಇಂತಹ ಮಹತ್ ಕಾರ್ಯವನ್ನು ಮಾಡಿದನು. ಇಂತಹ ಕಾರ್ಯವನ್ನು ಅವರಿಂದಲ್ಲದೆ ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಪಾಂಡವರ ರಾಯಭಾರಿಯಾದ ಈ ಕೃಷ್ಣನನ್ನು, ಆ ಕುನ್ನಿ ಕೌರವನು ಈ ರೀತಿ ಅಪಮಾನ ಮಾಡಿದನು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ.
ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸಿದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಕ್ಷತ್ರಿಯರ ಆಸ್ಥಾನದಲ್ಲಿ, ವೀರ ರಥಿಕರ ಘೋಷದಲ್ಲಿ ಎಂದು ನುಡಿದನು. ಪಾಂಚಾಲಿ, ಈ ಸಂದೇಶಕ್ಕೆ ಉಳಿದಿರುವುದು ಯುದ್ಧ ಯುದ್ಧ. ಕೃಷ್ಣ, ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಬಯಸುವುದಲ್ಲ, ಸಂಧಿಗಾಗಿ ಸಕಲ ಪ್ರಯತ್ನವನ್ನು ಪಟ್ಟೆನು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನೀವಾದರೂ ಬಿಚ್ಚು. ಧನಂಜಯ, ನೀವಾದರೂ ಬಿಚ್ಚು. ಏನು, ಯಾರು ಬಿಚ್ಚುವುದಿಲ್ಲೋ? ಬೇಡ, ನಾನೇ ಬಿಚ್ಚಿಕೊಳ್ಳುವೆನು. ಎಲ್ಲಿ ನನಗಳೇ, ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಜಯಿಸಬೇಕು ವಂಶವ, ಜಯಿಸಬೇಕು ವಂಶವ, ಮನದೊಳು ನಾ ಪೊಲೆ ಕೋಪವನಾದೆ, ಮನದೊಳು ನಾ ಪೊಲೆ ಕೋಪವನಾದೆ. ಜಯಿಸಬೇಕು ವಂಶವ, ಜಯಿಸಬೇಕು ವಂಶವ, ಜಯಿಸಬೇಕು ವಂಶವ. ಪಾಪಿಗಳ ಕೊಲ್ಲುವೆ ಬಡ ಬಡ, ದುರುಳರ ಗೆಲ್ಲುವೆ ಬಲೆ ಬಲೆ. ಪಾಪಿಗಳ ಕೊಲ್ಲುವೆ ಬಡ ಬಡ, ದುರುಳರ ಗೆಲ್ಲುವೆ ಬಲೆ ಬಲೆ. ದುರುದ ದುರುಳರ ಪುಡಿ ಪುಡಿ ಗೈವೆ, ದುರುದ ದುರುಳರ ಪುಡಿ ಪುಡಿ ಗೈವೆ. ಜಯಿಸಬೇಕು ವಂಶವ, ಮನಗಳು ನಾ ಪೊಲೆ ಕೋಪವನಾಂತ. ಜಯಿಸಬೇಕು ವಂಶವ, ಮನ ಜಯಿಸಬೇಕು ವಂಶವ, ಜಯಿಸಬೇಕು ವಂಶವ. ನಾನು ವಾಯುದೇವನ ಅಂಶದಲ್ಲಿ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯು ಸ್ತನ್ಯಪಾನ ಮಾಡಿದ್ದು ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶ ಮಾಡಿ ಆ ದುರುಳ ದುಶ್ಯಾಸನ ಒತ್ತರವನ್ನು ಬಗದು ಆತನ ಗುಂಡಿಗೆಯನ್ನು ಬಿಸಿ ರಕ್ತದಿಂದ ಪಾಂಚಾಲಿಯ ಬಿಡುಗಡೆಯನ್ನು ಕಳಿಸಿದರು. ಅನಂತರ ಆ ದುರ್ಯೋಧನ ತೊಡೆಯನ್ನು ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಂಡ ವಾದು 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 ಪುಡಿ ಪುಡಿ ಮಾಡಿದ ಹೋದರೆ ನನ್ನ ಗತಿಯು ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಪ್ರಚಂಡಂ ಕಶ್ಯಪಾತ್ಮಧರಂ ಶ್ವೇತಪದ್ಮಧರಂ ದೇವಂ तं ಸೂರ್ಯಂ ಪ್ರಣಮಾಮ್ಯಹಂ, तं ಸೂರ್ಯಂ ಪ್ರಣಮಾಮ್ಯಹಂ. ಹರಿಯಲಾರದ ಘೋರಸಂ ದೇಹದಾನಿಯೊಳ್ ಮುಳುಗಿದೇನಾ, ಹರಿಯಲಾರದ ಘೋರಸಂ ದೇಹದಾನಿಯೊಳ್ ಮುಳುಗಿದೇನಾ, ಮನದಿ ಮೂಡಿದ ಅಂಧಕಾರವ. ಏ ಭಾಸ್ಕರ, ಮನದಿ ಮೂಡಿದ ಅಂಧಕಾರ ಬೆಳಗ್ಗೆ ಸಿಂಧು ಭಾಸ್ಕರ. ಅರಿಯಲಾರದ ಘೋರ ಸಂದೇಹ. ಭಾಸ್ಕರ, ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯೇ ಇಂದು ತಾಪಕ್ಕೆ. ಹೇ ಭಾಸ್ಕರ, ಬಂಧು ಬಾಂಧವರೆಂಬ ಪಾಶಕ್ಕೆ ಸಿಲುಕಿ ನೊಂದಿಯೇ ನಿಂದು ತಾಪ
ನಮಃ. ಓಂ ನಮೋ ಸೂರ್ಯದೇವಾಯ ನಮಃ. ಕರ್ಣ ಕರ್ಣ, ಯಾರು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಈ ಸೂರ್ಯ ಜ್ವಾಲಾಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯನು ಕುಂತೆಂದು ಕರೆಯುವರು ಕಂದ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಕರುಣೆಯ ತೋರಿದೆ ವರನ ಪೋರೆದೆ. ಅಮ್ಮ, ಕರುಣೆಯ ತೋರಿದೆ ವರನ ಪೋರೆದೆ. ಎಂದಿಗೆ ಋಣವಾ ತೀರಿಸಲೀನಾ, ಎಂದಿಗೆ ಋಣವಾ ತೀರಿಸಲೀನಾ. ಜನಿಸಿದ ಮರುಕ್ಷಣವೇ ಜನಕ್ಕೆ ಸೆದೆಯಂತೆ. ಅಮ್ಮ, ಜನನಿ ಅಮ್ಮ, ಜನಿಸಿದ ಮರುಕ್ಷಣವೇ ಜನಕ್ಕೆ ಸೆದೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಅಮ್ಮ. ಮಗುವಮ್ಮ ನಾನಾಗ ಏನೊಂದನು ಅರಿವೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ನಾ ಮಾಡಿದ ಪರಾಧ ಏನೆಂದು ತಾಯೇ. ಅಮ್ಮ, ನಾ ಮಾಡಿದ ಪರಾಧ ಏನೆಂದು ತಾಯೇ. ಆ ಕ್ಷಮ್ಯವೆನ್ನಿಸಿ ಜೀವವ ಪೊರೆದೆ, ಆ ಕ್ಷಮ್ಯವೆನ್ನಿಸಿ ಜೀವವ ಪೊರೆದೆ. ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಅಮ್ಮ, ಜನನಿ ಅಮ್ಮ, ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ. ಕೈವರ ಮಾತೆ ನಿನಗಿರುವುದೇ ಕೊರತೆ, ಕೈವರ ಮಾತೆ ನಿನಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಅಮ್ಮ, ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಪರಾಧವು ಏನು ತಾಯಿ? ಅಮ್ಮ, ಈ ಪಾಪಿಯ ದೇಹವನ್ನು ಇಲ್ಲಿರುವ ಜಲಚರಗಳು ಸಹ ತಿನ್ನದೆ ಬಿಟ್ಟವಲ್ಲ. ಅಮ್ಮ, ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲವು. ಹೀಗಿರುವಾಗ ಸೂತ, ನೀಚ,
ಹೀನ ಕುಲದನೆಂದು ಎಲ್ಲರೂ ನನ್ನನ್ನು ಹೀಯಾಳ್ತಿರುವಾಗ ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ ಏಕಮ್ಮ ಸುಮ್ಮನಾದೆ. ಹೋಗಲಿ, ನೀನು ನನ್ನನ್ನು ಹೆತ್ತ ತಾಯಿ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನಗಳ ಮೇಲಾದರೂ ಮಗನ ನೆನಪು ಬಂತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ ಅಮ್ಮ? ಕಂದ ಅಮ್ಮ, ಅಮ್ಮ,
ಈ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶಿಡದೆ ತಿರುವುದು. ಅಯ್ಯೋ, ನೀನು ಜೀವಿಸಿದ ವಿಚಾರವು ನನಗಿದುವರೆಗೂ ತಿಳಿದಿರಲ್ಲ ಕಂದ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮಂದ ತಿಳಿಯಿತು. ಕರ್ಣ, ನೀನು ಬಾಲ್ಯದೆಷ್ಟು ಕಷ್ಟಗಳು ಪಟ್ಟೆಯೋ, ಅದೆಷ್ಟು ಅಪ್ಪನಿಂದನೆಗಳು ಪಟ್ಟೆಯೋ, ಅದಕ್ಕೆಲ್ಲ ಈ ತಾಯಿಯೇ ಕಾರಣ. ನನ್ನನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆ ಮಾಡ್ತಿರುವ ಆ ಪಾಂಡವರಲ್ವೇ ಸುಕೃತಶಾಲಿಗಳು? ಈ ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯೇ? ಕರ್ಣ, ಹಾಗಿದ್ದು ಹಾಗೆ ಹೋಯಿತು. ಈಗಲಾದರೂ ನಿನ್ನ ಸಹೋದರನೇ ಸೇರಿ ಸುಖವಾಗಿ ಬಾಳು. ನನಗೆ ಸಂವರ್ಧನವನ್ನು ಮಾಡು ಕಂದ. ಅಮ್ಮ, ಅಮ್ಮ, ಇಲ್ಲ ಇನ್ನೊಂದು. ಅಮ್ಮ, ನೀನು ವೀರಮಾತೆ, ಪೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧೊಡಿವಾರ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನು ದೊರೆದರೆ ನಾನು ಕೊಲೆ ಪಾದೆಯಿಂದಲೂ ಕಡೆಯಾಗುವುದಿಲ್ಲವೇ? ನಾಳೆ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿರೇ? ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನಿಂತಹ ನೀಚನೆಂದು ಕ್ಷಪಿಸದಿರೇ? ಇಂತಹ ಸನ್ನಿವೇಶನದಲ್ಲಿ ವೀರಮಾತೆಯಾದ ಇಂಥ ಬೋಧೆಯನ್ನು ಮಾಡುತ್ತಾಯೇ? ಕರ್ಣ, ನಿನ್ನ ಹೆತ್ತ ತಾಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬಿಡುತ್ತಿದ್ದೇನೆ. ಪಾಂಡವರಲ್ಲಿ ವೈರುತ್ತಿನ ಕಳಿ, ಅವನು ಉಳಿಸು ಕಂದ. ಅಮ್ಮ, ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳು. ನಾನು ಜೀವಿಸಿರೋ ತನಕ ಸ್ವಾಮಿಯ ದ್ರೋಹವನ್ನು ಮಾತ್ರ ಮಾಡಲಾರೆ. ಅಮ್ಮ, ಇದುವರೆಗೂ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀನು ಎಳೆಯತನದಲ್ಲಿ ನಿಷ್ಕರುಣಿಂದ ಬೆಳೆಸಿದ ಸಸಿಯು ಪೋಷಿಸುವುದಿಲ್ಲದೆ ಒಣಗಿ ಹೋಗಿರುವುದು ಮತ್ತೆ ಚಿಗುರುವುದೇ ತಾಯಿ. ಮಮ್ಮಂ ಪ್ರಾಣಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲದು. ಬಿಡು ನಿನ್ನ ವ್ಯಥೆಯನ್ನು. ನಿಶ್ಚಯ ಕಂದ, ಲೋಕೈಕ ವೀರನಾದ ನೀನು ಆ ಪಾಂಡವರಲ್ಲಿ ದ್ವೇಷನಿಟ್ಟಿರುವಾಗ ಹೇಗೆ ತಾನೇ ಭಯಪಡದಿರಲಿ? ಕರ್ಣ, ಅವರಲ್ಲಿ ಕೂಡಿ ಬಾಳುವುದರೆ ಬಿಡು ಕಂದ. ಆದರೆ ಆದರೆ ಯುದ್ಧರಂಗದಲ್ಲಿ ಪರಮುಖನಾವು ಕಂದ, ಪರಮುಖನಾವು. ಅಮ್ಮ, ಅಮ್ಮ, ಈ ಕರ್ಣನಂತಹ ನೀಚನಲ್ಲ. ಪೌರುಷ ವಿರೋಧಕ ಹೋರಾಡಿ ನನ್ನ ಸ್ವಾಮಿಯಾಗಿಯೇ ಮಡಿವೆನು. ಆತನಲ್ಲಿ ನನ್ನಲ್ಲಿರುವ ವಿಶ್ವಾಸ ನೀನೇನು ಬಲ್ಲೆ ತಾಯೇ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಾಗ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿಯುವುದಲ್ಲವೇ? ತನ್ನ ಪ್ರಾಣದಂತೆ ಹೃದಯ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೊಡೆಯುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನ್ನು ತೊರೆಯುವುದು ಧರ್ಮವೇ ತಾಯಿ? ಕರ್ಣ, ಪರಮಾತ್ಮ. ಅಮ್ಮ, ಹಾಗಾದರೆ ಯುದ್ಧದಲ್ಲಿ ಪರಮುಖನಾಗಲ್ಲ. ನಾನು ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ಅಯ್ಯೋ, ಹಾಗಾದರೆ ಇದೊಂದು ಮಾತನಾದರೂ ನಡೆಸಿಕೊಡು. ಯುದ್ಧರಂಗದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವನು ಕೊಲ್ಲಬೇಡ, ಅವನು ಉಳಿಸು ಕಂದ, ಉಳಿಸು ಮಗನೇ. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ನನ್ನ ಪರಮವೇರಿದ ಅರ್ಜುನನ್ನು ಮಾತ್ರ ಉಳಿಸಲಾಗುತ್ತಾರೆ. ಅಮ್ಮ, ಏನೆಂದೇ ಕಂದ? ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶ. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು, ನಿನ್ನ ಕೈವರ ಮಕ್ಕಳು ಉಳಿಯೋರು ತಾಯಿ. ಬಿಡು ನಿನ್ನ ವ್ಯಥೆಯನ್ನು. ಕರ್ಣ, ಅರ್ಜುನನ ಮೇಲೆ ನಿನಗೆ ಏಕೆ ಇಷ್ಟೊಂದು ದ್ವೇಷ? ಹೋಗಲಿ ಬಿಡು ಕಂದ. ಇನ್ನೊಂದು ಮಾತು ಕೇಳಿದನು, ನಡೆಸಿಕೊಡುವೆಯಾ ಮಗನೇ? ಅದೇನು ತಾಯಿ, ಇದರಿಂದಾದರೂ ನನ್ನ ಹೆತ್ತ ತಾಯಿಯ ಋಣವನ್ನು ತೀರಿಸುವೆನು. ಸತ್ಯವಾಗಿ ನಡೆಸಿಕೊಡುವೆಯಾ ಕಂದ? ಅಮ್ಮ, ಈ ಕರ್ಣ ನಿನ್ನ ಮಾತನ್ನು ನಡೆಸಿಕೊಳ್ಳದ ಕಡು ಪಾಪಿ ಎಂದು ಭಾವಿಸಿದೆಯಾ? ಜನನಿ ನಿನ್ನ ಮಗನಿವನು ಹುಸಿಯಾಡುವನೇ. ಅಮ್ಮ, ಜನನಿ ನಿನ್ನ ಮಗನಿವನು ಹುಸಿಯಾಡುವನೇ. ಮಾತೆಯ ಮಾತಿಗೆ ಹುಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು.
ಆದರೂ ಸರಿ ನಡೆಸುವೆ ನಿನ್ನಿ ನುಡಿಯ ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ. ಕರ್ಣ, ಅಮ್ಮ ಆಯುಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲು ಎತ್ತ ಹೊಟ್ಟೆಗದೇ ಸಂತೋಷ. ಕರ್ಣ, ಅಮ್ಮ ತೋಟ ಬಾಣವ ಬೆಳೆದಿರುವೆಯ. ಅಮ್ಮ ತೋಟ ಬಾಣವ ಬೆಳೆದಿರುವೆಯ. ಎಲ್ಲ ಉಳಿಯಲು ಹರಡವು ಕರ್ಣ. ಕರ್ಣ, ಅಮ್ಮ ಯುದ್ಧ ಭೂಮಿಯಲ್ಲಿ ತೊಟ್ಟ ಬಾಳುವನ್ನು ಪುನಃ ಬೆಳಕಂತ. ಅಮ್ಮ ಎಂತ ಮಾವನನ್ನು ಕೇಳಿಬಿಟ್ಟೆ ತಾಯೇ. ಸುಯೋಧನ, ನೀನು ಹೀಗಲೀಗ ಕೆಟ್ಟೆ. ಅಷ್ಟ ದಿಗ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನ ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನಲ್ಲ. ಈಗ ನನ್ನ ಹೆತ್ತ ತಾಯಿಯು ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡ ಎಂದು ವಾಗ್ದಾನ ಮಾಡಿದಳು. ಹಾಗಲಿ ಪ್ರಪಂಚ ದೈವವೆಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷ ವಿರೋಧಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಳಿವೆನು. ಉಳಿದಿದ್ದು ದೈವ ಇಚ್ಛೆ. ಶ್ರೀಕೃಷ್ಣನ ಕುಟಿಲೋಪಾಯವು ತಿಳಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯೇ. ಕರ್ಣ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಹೆತ್ತ ಕರುಣಿನ ಬಾಧೆಯನ್ನು ನಾ ಬಲ್ಲೆ. ಅಮ್ಮ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಅಮ್ಮ, ಕಟ್ಟ ಕಡೆಯೋ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನಿ. ಅಮ್ಮ, ಸಂದೇಹವ ಬಿಡು ಅಮ್ಮ. ಸಂದೇಹವ ಬಿಡು ಅಮ್ಮ. ಈ ಕರ್ಣನ ಮಾತನ್ನು ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯೋ ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು ತೊಡುವುದಿಲ್ಲ ನಾ ಮತ್ತೊಂದ. ಆ ಮುಗಿಲೆ ಇಳಿದು ಬರಲಿ, ಈ ಭುವಿಯ ಬಿರಿದು ನಿಲ್ಲಲಿ. ಅಮ್ಮ, ಆ ಮುಗಿಲೆ ಇಳಿದು ಬರಲಿ, ಈ ಭುವಿಯ ಬಿರಿದು ನಿಲ್ಲಲಿ. ಇಟ್ಟಾಡೆ ತಪ್ಪೆ ನಮ್ಮ, ನಿನ್ನಾಡೆ ಸತ್ಯವಮ್ಮ. ಬಿಡು ಚಿಂತೆಯ ಜನನಿ. ಅಮ್ಮ, ಎತ್ತ ತಾಯಿಯ ಪ್ರಧಾನ ದರ್ಶನದಿಂದಾಯಿತು. ಮತ್ತೆ ನೋಡೋ ಭಾಗ್ಯ ಲಭಿಸುವುದೋ ಇಲ್ಲವೋ
ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಅದೇ ತಿಳಿಸು ಕಂದ, ಅಮ್ಮ. ನಡೆಸಿಕೊಡುವೆನು. ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವು ಯಾರಲ್ಲೂ ಹೇಳಬೇಡ ತಾಯಿ. ದೈವವಸಾತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯಸಂಧಾನ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಪ್ರಾರ್ಥಿಸುವೆನು. ಅಯ್ಯೋ, ಇಂತಹ ಗರ್ಭ ಸಂಕಟಗಳಿಂದ ಈ ಸಾಮ್ರಾಜ್ಯ ಉಳಿದಾದ್ರೆ ಅದೆಲ್ಲವೂ ನಾಶವಾಗಿ ಹೋಗಲಿ. ಕಂದ, ಅಮ್ಮ ಅಮ್ಮ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಇಂದು. ಅಮ್ಮ ಅಮ್ಮ ನಿನ್ನ ಮೊಗವನು ಈ ಯುಗದಿ ಕಾಣಲಹುದೆ ಇಂದು. ಬಗೆ ಬಗೆಯೊಂದು ಕಣ್ಣೀರ ಕರೆದೆ. ಅಮ್ಮ ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಅಮ್ಮ ಅಮ್ಮ ಹೋಗಿ ಬರುವೆಯಾ, ಹೋಗಿ ಬರುವೆಯಾ, ಹೋಗಿ ಬರುವೆಯಾ, ಹೋಗಿ ಬರುವೆಯಾ. ಹೋಗಿ ಬರುವೆಯಾ, ಹೋಗಿ ಬರುವೆಯಾ. ಪ್ರಪಂಚದಲ್ಲಿ ದೈವಬಲವಿಲ್ಲದನು ಬದುಕಿದ್ದು ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗುವೆನು. ಪೌರುಷ ವಿರೋಧಕ್ಕೆ ಹೋರಾಡಿ ನನ್ನ ಸ್ವಾಮಿಗಾಗೇ ಮಾಡುವೆನು. ಉಳಿದಿದ್ದು ದೈವವಿಚ್ಛೆ. ವಿಧಿ ನಿನ್ನ ಲೀಲೆಯು ಅಗಣಿತವಾದುದು. ವಿಧಾತನ ನಾಟಕ ಬಲ್ಲವರಾರೋ ಮಾನವ ಜೀವ ಮೋಹಾಂಧಕಾರ ಎಲ್ಲ ಮಾಯೆ ಮಾಯಾಜಾಲ. ವಿಧಿಗೈದ ಮೋಸದಿಂದ ಗತಿನನಾದೆ ಜಗದಿ. ವಿಧಿಗೈದ ಮೋಸದಿಂದ ಎಲ್ಲೆಯ ಬಾಳೋ ಕಣ್ಣೀರ ಜಗದಿ. ಪಾಲಿಪರಾರೋ ದೀನನ ಜಯದಿ. ಪಾಲಿಪರಾರೋ ದೀನನ ದಯದಿ. ಕೊನೆಗಾಣಿತೆಯ ಕರ್ಣನ ಬಂಧನ. ಕೊನೆಗಾಣಿತೆಯ ಕರ್ಣನ ಬಂಧನ. ದಾರಿಯ ಕಾಣದೆ ಅಂಧನ ತೆರನಾದೆ.
ದೀನನಾದ ಜಗದೀಶ